ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹಾಸ್ಪಿಟಲ್ ಬ್ಯಾಗ್ ಲಿಸ್ಟ್ನ ಪ್ಯಾಕ್ ಮಾಡೋಣ ನಂದೂ ಮಾಡ್ತೀನಿ. ಸೊ ನಾನು ಲಿಸ್ಟ್ ಬರೆದಿಟ್ಕೊಂಡ್ಬಿಟ್ಟಿದ್ದೇನೆ ಫಸ್ಟೇನೆ. ಎಲ್ಲ ವೀಡಿಯೋಸ್ನ ನೋಡಿ ಏನೇನು ಬೇಕಾಗ್ಬೋದು ಅಂತ ಒಂದಷ್ಟು ಲಿಸ್ಟ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ತಂದು ಇಟ್ಕೊಂಡು ಸೊ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಬಿ ಇದನ್ನ ಚಿಕ್ಕ ಸೂಟ್ ಕೇಸ್ಗೆ ಹಾಕೊಂಡು ಹೋಗ್ತೀನಿ. ನನಗೆ ಅಂತ ಹೇಳಿ ಈ ಬ್ಯಾಗಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇದು ಫೀಡಿಂಗ್ ಕವರು. ಇದು ನಮ್ಮ ಅತ್ತೆ ತಗೊಂಡ್ಬಂದಿದ್ರು, ಹೇಳಿದ್ದೆ ನಾನು ಹಿಂಗೆ ಹಾಕೊಳ್ಳೋದಕ್ಕೆ. ಬಟನ್ಸು ಬಿಚ್ಕೊಬೋದು ಎಷ್ಟಾದ್ರೂ. ಸೊ ಇದು ಹಿಂಗೆ ಇಟ್ಕೊಂಡ್ರೆ ಯೂಸ್ ಆಗುತ್ತೆ, ಚೆನ್ನಾಗಿದೆ. ಸೊ ಅನ್ಕಂಫರ್ಟೇಬಲ್ ಆಗಲ್ಲ. ಇದು ಯಾರಾದರೂ ಬಂದರೆ ಫೀಡ್ ಮಾಡುವಾಗ, ನಾವು ಆಚೆ ಹೋದಾಗ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಇನ್ನೇನು ಹಾಸ್ಪಿಟಲಲ್ಲಿ ಯೂಸ್ ಆಗುತ್ತೆ. ಯಾರು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ, ಜಾಸ್ತಿ ಜನ ಯಾರಾದರೂ ಬಂದಾಗ ಯೂಸ್ ಮಾಡೋಕ್ಕೆ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಸೊ ದಟ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ಎಲ್ಲರೂ ಯೂಸ್ ಮಾಡ್ತಾರೆ ಈ ಥರದನ್ನು. ಬಟನ್ಸ್ ಇರೋದು ಚೆನ್ನಾಗಿದೆ ಇದು ಮೇಯ್ನ್ ಆಗಿ. ಆಮೇಲೆ ವಾಟರ್ ಬಾಟಲ್ಲು, ನಾನು ರೆಗ್ಯುಲರ್ ಯೂಸ್ ಮಾಡೋ ವಾಟರ್ ಬಾಟಲ್ನೇ ತೊಗೊಂಡು ಹೋಗಬೇಕು. ಆಮೇಲೆ ಇದು ನಾವು ಮೊನ್ನೆ ಬೇಬಿ ಶೋಗೆ ಹೋದಾಗ ಬೈ ಮಾಡಿದ್ವಿ. ಇದು ಆ್ಯಕ್ಚುಲಿ ಆಚೆ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬೇಬಿ ಶೋಗೆ ಹೋದಾಗ ರೀಸನೇಬಲ್ ಅಂದರೆ ಅಷ್ಟೊಂದು ರೀಸನೇಬಲ್ ಅಂತ ಅಲ್ಲ, ಬಟ್ ಓಕೆ ಪರವಾಗಿಲ್ಲ. ಆಚೆಗಡೆಗಿಂತ ಒಂದು $50 ಕಡಿಮೆಗೆ ಸಿಕ್ತು ನಮಗೆ. ಸೊ ಹಾಗಾಗಿ ಅಲ್ಲೇ ತೊಗೊಂಡ್ವಿ. ಇದು ಬ್ರೆಸ್ಟ್ ಮಿಲ್ಕ್ನ ಪಂಪ್ ಮಾಡೋದಕ್ಕಂತ ಹೇಳಿ ಇದರಲ್ಲಿ ಎರಡು ಸೆಟ್ ಇರೋದು ತಗೊಂಡ್ವಿ ನಾವು. ಇದು ಎರಡು ಕಡೆ ಹಾಕ್ಬಿಟ್ಟು, ಇದು ಆಟೋಮೆಟಿಕ್. ಸೊ ಚಾರ್ಜ್ ಆಗಿರುತ್ತೆ. ಟೈಮರ್ ಸೆಟ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಇಷ್ಟು ಒಂದು 15 ಮಿನಿಟ್ಸ್ಗೆ ಆ ಥರ ಇದ್ರೆ. ಮತ್ತು ಇದು ಅಡ್ಜಸ್ಟೇಬಲ್ ಇರುತ್ತೆ, ಸೈಜ್ ನೋಡ್ಕೊಂಡೆ ಹಾಕೊಬೇಕು. ಸೊ ಇದು ಇರೋದು ತಗೊಂಡಿದ್ದೀನಿ. 2 ಸೆಟ್ ಕೊಟ್ಟಿರ್ತಾನೆ ಇದು ಚೇಂಜ್ ಮಾಡ್ಕೊಳ್ಳೋದಕ್ಕಂತ. ಮತ್ತು ಚಾರ್ಜರು ಇದು 2 ಸೆಟ್ಗೆ ಪರವಾಗಿಲ್ಲ, ನಮಗಲ್ಲಿ ರೀಸನೇಬಲ್ ಅದಕ್ಕೆ ಸಿಕ್ತು. ಅದ್ರ ಜೊತೆಗೆ ನಮಗೆ ಇದು ಫ್ರೀಸ್ ಮಾಡೋದಕ್ಕಂತ ಹೇಳಿ ಮಿಲ್ಕ್ ಪಂಪ್ ಮಾಡಿದ್ಮೇಲೆ ಕಲೆಕ್ಟ್ ಮಾಡಿ ಇನ್ ಕೇಸ್ ಎತ್ತಿಟ್ರೆ, ನಾವು ಯಾರಾದರೂ ಮಲಗಿದ್ರೆ ಅಥವಾ ಸ್ನಾನ ಮಾಡ್ತಿದ್ರೆ, ಇದ್ರೊಳಗೆ ಹಾಕಿಟ್ಟು ನಾನೇನೇ ಸ್ನಾನಕ್ಕೆ ಹೋದ್ರೆ ಅಥವಾ ಎಮರ್ಜೆನ್ಸಿ ಆಚೆ ಹೋಗೋಕ್ಕಿಂತ ಆಚೆ ಹೋದ್ರೆ ಅಥವಾ ಮಲಗಿದ್ರೆ ಯಾರಾದರೂ ಇದನ್ನು ಎತ್ಬಿಟ್ಟು ಬಿಸಿ ನೀರಿಗೆ ಹಾಕಿದರೆ ಬೆಚ್ಚಗಾಗುತ್ತೆ. ಆಮೇಲೆ ಫೀಡಿಂಗ್ ಬಾಟ್ಲಿಗೆ ಹಾಕಿ ಕುಡಿಸ್ಕೊಬಹುದು. ಸೊ ಈ ಥರ ಕೊಟ್ಟಿದ್ದಾರೆ. ಅದನ್ನ ಎತ್ಬಿಟ್ಟು ಇದಕ್ಕೆ ಹಾಕಿದ್ರೆ ಹಿಂಗೆ, ಸೊ ಇದನ್ನು ಹಾಕಿರ್ತಾರೆ. ಇದರಿಂದನೇ ಡೈರೆಕ್ಟಾಗಿ ಕುಡಿಸ್ಬೋದು. ಫೀಡಿಂಗ್ ಬಾಟ್ಲ್ ಹಾಕ್ಬೇಕಂತ ಏನಿದೆ, ಇದರಿಂದನೂ ಡೈರೆಕ್ಟಾಗಿ ಕುಡಿಸ್ಬೋದು. ಇದನ್ನ ಹೇಗೂ ಫೀಡಿಂಗ್ ಬಾಟಲ್ ತರಿಸಿದ್ದೀವಿ, ಅದಕ್ಕಾದ್ರೂ ಹಾಕೊಬೋದು. ಬಟ್ ಇದನ್ನ ಅವರೇ ಕೊಟ್ಟರು ನಮಗೆ. ಫೀಡಿಂಗ್ ಬಾಟಲ್ ಥರಾನೇ ಇದೆ ಆಲ್ಮೋಸ್ಟ್. ಸೊ ಈ ಥರದ್ದು ಎಷ್ಟೋ ಪ್ಯಾಕೆಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಪ್ಯಾಕೆಟ್ಸ್ ಅಂತ ಗೊತ್ತಿಲ್ಲ. ಮೇ ಬಿ ಇದು ರೀಯೂಸೇಬಲ್ ಇರ್ಬೋದು. ಓಕೆ, ಸಿಂಗಲ್ ಯೂಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಖಾಲಿ ಆದಮೇಲೆ ತೊಗೊಬೋದು. ಒಂದ್ಸತಿ ಮಾತ್ರ ಯೂಸ್ ಮಾಡಿ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ, ವಾರ್ನಿಂಗ್ ಅಂತ ಹೇಳಿ. ಸೊ ಒಂದ್ಸತಿ ಹಾಕಿ ಯೂಸ್ ಮಾಡಿದ್ಮೇಲೆ ಇದನ್ನ ಬಿಸಾಕಬೇಕು. ತುಂಬ ನಿದ್ದೆ ಹಾಳಾದಾಗ ನಮಗೆ ಪಂಪ್ ಮಾಡಿ ಇಟ್ಟಿದ್ರೆ ಯೂಸ್ ಆಗೇ ಆಗತ್ತೆ. ಏನಕ್ಕಂದ್ರೆ ನ್ಯೂ ಬಾರ್ನ್ಸ್ದು ಗೊತ್ತೇ ಇರುತ್ತಲ್ವಾ, ರಾತ್ರಿ ಎಲ್ಲ ಎದ್ದು ಹಾಲು ಕುಡಿಸ್ಲೇಬೇಕು. ಸೊ ಪಾಪ ನಿದ್ದೆ ಇರೋದಿಲ್ಲ ನಮ್ಗಳಿಗೆ ಅಂದಾಗ ಯಾರಾದರೂ ಕುಡಿಸ್ಬಹುದು ಪಂಪ್ ಮಾಡಿ ಇಟ್ಟರೆ. ಇದು ಒಂದೇ ಸತಿ ಚಾರ್ಜಿಗೆ ಹಾಕ್ಬೋದು ಎರಡೂ. ಆಮೇಲೆ ಇದೆಲ್ಲ 2 ಸ್ಪೇರ್ ಇರೋದು, ಮತ್ತು ಅದು ಮಿಲ್ಕ್ ಸ್ಟೋರ್ ಮಾಡೋದು, ಮತ್ತು ಚಾರ್ಜರು, ಇದಿಷ್ಟು ಇರುತ್ತೆ. ಇನ್ನು ಎಲ್ಲ ಎಕ್ಸ್ಟ್ರಾ ಸ್ಪೇರೂ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. 6 hours ಏನೋ ಚಾರ್ಜ್ ಇರುತ್ತಂತ ಹೇಳಿದ್ದಾರೆ, ನೋಡಬೇಕು. ಇಷ್ಟು ಮಿಲ್ಕ್ ಪಂಪ್ ಮಾಡೋದು, ಸ್ಲಿಪ್ಪರು, ಸಾಕ್ಸ್ ಎತ್ತಿಟ್ಕೊಬೇಕು. ಮತ್ತು ಸ್ಲೀಪ್ ವೇರ್ಸ್ನ ಎತ್ತಿಟ್ಕೊಬೇಕು ಅಂದ್ಕೊಂಡಿದ್ದೀನಿ.
ನೈಟಿಗಳನ್ನ ಮತ್ತೆ ಬಿಟ್ಟೆ ನಾನು ತೋರಿಸೋದು. 2 ನೈಟಿ ಥರ ಕೇಳಿದೆ, ನೈಟಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟನ್ ಇರೋ ನೈಟಿ, ಫೀಡಿಂಗು ಯೂಸ್ ಆಗುತ್ತೆ, ಮತ್ತು ಸಿ ಸೆಕ್ಷನ್ ಆಗಿದ್ರೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು 2 ನೈಟಿ ತರಿಸಿದ್ದೆ. 2 ಬಟನ್ ಇರೋದು ಮತ್ತು ಸಾಕ್ಸ್. ಆಮೇಲೆ ಇದು ಇನ್ ಕೇಸ್ ಲೀಕ್ ಆದರೆ ಮಿಲ್ಕು ಅದಾಗದೇನೆ ಲೀಕ್ ಆಗ್ತಾ ಇದ್ರೆ ನಿದ್ದೆ ಮಾಡೋಕ್ಕಿಂತ ಮುಂಚೆ ಹಾಕೊಂಡ್ಬಿಟ್ಟು ಅಥವಾ ಸುಮ್ಮನೆ ಲೀಕ್ ಆಗ್ತಿದ್ದಾಗ ಇದನ್ನು ಹಾಕ್ಬಿಟ್ಟು ರೆಸ್ಟ್ ಮಾಡ್ಬೋದು. ಸೊ ದಟ್ ಕಲೆಕ್ಟ್ ಆಗಿರುತ್ತೆ. ಲೀಕ್ ಆಗ್ತಾ ಇದ್ದವ್ರಿಗೆ ಮಾತ್ರ ಇದು. ಮೇ ಬಿ ಸುಮ್ಮನೆ ಚಾನ್ಸ್ ತಗೊಳ್ಳೋದು ಬೇಡ, ಇರಲಿ ಬೇಕಾಗಬಹುದು ಅಂತ ತರಿಸಿದ್ದೆ ನಾನು. ಲೀಕ್ ಆಗ್ತಿದ್ರೆ ಹಾಕ್ಬಿಟ್ಟು ಮಲ್ಕೊಂಡೆ, ಆಮೇಲೆ ಎದ್ದಾಗ ಏನಾದರೂ ಫಿಲ್ ಆಗಿದ್ರೆ ಇದನ್ನು ಹಿಂಗೆ ತೆಗೆದ್ಬಿಟ್ಟು ನಾವು ಇದನ್ನು ಫೀಡಿಂಗ್ ಬಾಟಲ್ಗೆ ಹಾಕೊಬೋದು. ಸೊ ಇದೊಂದು ತರಿಸಿದ್ದೆ ನಾನು. ಆಮೇಲೆ ಡಿಸ್ಪೋಸಬಲ್ ಅಂಡರ್ವೇರ್ಸು. ಡಿಸ್ಪೋಸಬಲ್ ಅಂಡರ್ವೇರ್ ಏನಕ್ಕೆ ಅಂತ ಆದರೆ, ಬ್ಲೀಡ್ ಆಗ್ತಿರುತ್ತಲ್ವಾ, ಅದನ್ನ ವಾಶ್ ಮಾಡೋದಕ್ಕಂತೂ ಆಗಲ್ಲ ನಾವು ರೆಗ್ಯುಲರ್ ಅಂಡರ್ವೇರ್ಸ್ನ. ಸೊ ಇದು ಹಾಕ್ಬಿಟ್ಟು ಯೂಸ್ ಮಾಡಿ ಬಿಸಾಕೋದಕ್ಕೆ ತುಂಬ ಒಳ್ಳೇದು. ಆ ಟೈಮಲ್ಲಿ ಯಾರು ನಮಗೆ ಒಕ್ಕೊಡೋಕೆ ಯಾರೂ ಇರೋದಿಲ್ಲ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಪ್ಯಾಡ್ಸು, ಮೆಟರ್ನಿಟಿ ಪ್ಯಾಡ್ಸು. ಸೊ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಹಾಕಿದ್ರೆ ಸೊ ದಟ್ ತಡೆಯುತ್ತೆ. ಆಮೇಲೆ ಇಲ್ಲಿ ಗೊತ್ತಲ್ವಾ, ಇದಿರೋದು ಫಾಸೆಟ್ ಇರೋದಿಲ್ಲ ನೀರಿಗೆ. ಸೊ ಇದನ್ನ ತುಂಬ ಯೂಸ್ ಆಗುತ್ತೆ ಅಂತ ಎಲ್ಲರೂ ಸಜೆಸ್ಟ್ ಮಾಡಿದರು. ನಾನು ತುಂಬ ವಿಡಿಯೋಸ್ ನೋಡಿದಾಗ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇದನ್ನೊಂದು ತರಿಸಿದೆ. ಇದು ನೀರು ತುಂಬಿಸ್ಕೊಂಡು ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಹಿಂಗೆ ಕ್ಯಾಪ್ ಇರುತ್ತೆ, ಹಿಂಗೆ ಇದು ಮಾಡಿದ್ರೆ ನೀರು ಚೆನ್ನಾಗಿ ಫಾಸೆಟ್ ಥರಾನೇ ನೀರು ಬರುತ್ತೆ. ನಾವು ಮನೇಲಿ ಫಾಸೆಟ್ ಹಾಕ್ಸ್ಕೊಂಡಿದ್ದೀವಿ, ಬಟ್ ಹಾಸ್ಪಿಟಲಲ್ಲಿ ಇರಲ್ಲ. ಇದು ಹಾಸ್ಪಿಟಲಲ್ಲಿ ನಮಗೆ ತುಂಬ ಯೂಸ್ ಆಗುತ್ತೆ ಅಂತ. ಆಮೇಲೆ ನಿಪ್ಪಲ್ ಕ್ರ್ಯಾಕ್ ಕ್ರೀಮು ಎಲ್ಲರೂ ಸಜೆಸ್ಟ್ ಮಾಡಿದ್ರು. ನೆಸೆಸರಿ ಬೀಳುತ್ತೆ ನಿಪ್ಪಲ್ ಕ್ರ್ಯಾಕ್ ಕ್ರೀಮು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದು ತಗೊಂಬಂದಿದ್ದೀನಿ. ಇನ್ ಕೇಸ್ ಇದು ನೆಸೆಸರಿ ಬೀಳುತ್ತೋ ಬೀಳಲ್ವೋ ಗೊತ್ತಿಲ್ಲ. ಇನ್ ಕೇಸ್ ನೆಸೆಸರಿ ಬಂದರೆ ಯೂಸ್ ಮಾಡೋಣ, ಖಾಲಿ ಆದರೆ ಇನ್ನೇನು ತಂದು ಕೊಡ್ತಾರೆ. ಆಮೇಲೆ ಕಪ್ಪು ಒಂದು ಯೂಸ್ ಮಾಡ್ತಿದ್ದೆ ನಾನು, ಅದನ್ನು ಇಟ್ಕೊಂಡಿದ್ದೀನಿ. ಮೆನ್ಸ್ಟ್ರಲ್ ಕಪ್ಪು ಇರಲಿ ಅಂತ ಹೇಳ್ಬಿಟ್ಟೆ. ಆಮೇಲೆ ನರ್ಸಿಂಗ್ ಬ್ರಾ ಒಂದು ಇರಲಿ ಅಂತ ತರಿಸಿದ್ದೀನಿ. ಇದು ಯೂಸ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದಷ್ಟು ಜನ ಯೂಸ್ ಆಗುತ್ತೆ, ಒಂದಷ್ಟು ಜನ ಯೂಸ್ ಆಗಲ್ಲ ಅಂತ ಹೇಳಿ ಅಂದರೆ ನನಗೆ ಮಿಕ್ಸ್ ಒಪಿನಿಯನ್ ಬಂತು. ಅದಕ್ಕೆ ಒಂದೇ ಒಂದು ತರಿಸಿದ್ದೀನಿ. ನೆಸೆಸರಿ ಇದ್ದರೆ ತಗೊಳ್ಳೋಣ ಬೇರೆ ಅಂತ ಹೇಳಿಬಿಟ್ಟು ಒಂದೇ ಒಂದು ತರಿಸಿದ್ದೀನಿ. ಸೊ ದಟ್ ನೋಡೋಣ ಅಂತ ಹೇಳಿ, ಬೇಕಂದರೆ ಮತ್ತೆ ತರಿಸ್ಕೊಂಡಾಯ್ತು ಅಂತ ಹೇಳಿ ಒಂದೇ ಒಂದು ತರಿಸಿದ್ದೀನಿ. ಯೂಸ್ ಆಗುತ್ತಾ ಅಂತ ಫಸ್ಟ್ ನೋಡೋಣ ಅಂತ ಹೇಳಿ. ಆಮೇಲೆ ನಿಪ್ಪಲ್ ಪ್ಯಾಡ್ಸು ಯೂಸ್ ಆಗುತ್ತೆ ಅಂತ ತುಂಬ ಜನ ಹೇಳಿದರು. ನೋಡೋಣ ಅಂತ ಹೇಳಿ ತರಿಸಿದ್ದೀನಿ. ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ನಿಪ್ಪಲ್ ಪ್ಯಾಡ್ಸ್ ತೊಗೊಂಡಿದ್ದೀನಿ. ಆಮೇಲೆ ಇನ್ನೆಲ್ಲ ಮನೇಲಿರೋ ಐಟಮ್ಸ್ನೇ ಇಟ್ಕೊಳ್ಳೋದು, ಲೈಕ್ ಹೋಮ್ ಕಮ್ಮಿಂಗ್ ಔಟ್ಫಿಟ್ಸು, ಸ್ವೆಟರ್ ಇನ್ನೇನು ಇಲ್ಲಿ ಚಳಿ ಅನಿಸುತ್ತೆ. ಇವಾಗ ನನಗೆ ಸೆಪ್ಟೆಂಬರಲ್ಲಿ ಇರೋದ್ರಿಂದ ಇಲ್ಲಿ ಸೆಪ್ಟೆಂಬರಲ್ಲಿ ಚಳಿನೇ. ಆಮೇಲೆ ಕೊಂಬು, ಟವಲ್ಲು, ಕಾಟನ್ನು, ಕಿವಿಗೆ ಕಾಟನ್ ಬೇಕು ಅಂತ ಹೇಳ್ತಾರೆ, ತೊಗೊಂಡಿರ್ತೀನಿ. ನೋಡೋಣ, ನೆಸೆಸರಿ ಇದ್ದರೆ ಯೂಸ್ ಮಾಡೋದು, ಇಲ್ಲಾಂದರೆ ಇಲ್ಲ. ಟವಲ್ಲು, ಹ್ಯಾಂಡ್ ಸ್ಯಾನಿಟೈಸರ್ ಹಾಸ್ಪಿಟಲಲ್ಲಿ ಇಟ್ಟಿರ್ತಾರೆ, ಬಟ್ ಸ್ಟಿಲ್ ಒಂದು ತೊಗೊಂಡು ಇಟ್ಕೊಳ್ಳೋಣ ಅಂತ ಹೇಳಿದ್ದೀನಿ ನಾನು. ಲಿಪ್ ಬಾಮ್ ಬೇಕಂತೆ, ಫುಲ್ಲು ಡ್ರೈ ಆಗಿಬಿಡುತ್ತೆ, ಲಿಪ್ ಬಾಮ್ ಯೂಸ್ ಮಾಡಿ ಅಂತ ವಿಡಿಯೋಗಳಲ್ಲಿ ಹೇಳಿದ್ದು ನೋಡಿದ್ದೆ. ಫೋನು ಚಾರ್ಜರ್ ಇಟ್ಕೊಳ್ಳಿ ಅಂತ, ಆಮೇಲೆ ಹೇರ್ ಡ್ರೈಯರ್ ಇಟ್ಕೊಳ್ಳಿ ಅಂತ ಒಂದಷ್ಟು ಜನ. ಫೇಸ್ ವಾಶು ಮತ್ತು ಕ್ಯಾಪು. ನಾನು ಟೊಪ್ಪಿನೇ ಯೂಸ್ ಮಾಡೋದು ಜಾಸ್ತಿ.
ನಾನು ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ, ಮನೇಲಿ ಇದ್ರೂ ಅಷ್ಟೇ ಸ್ಕಾರ್ಫ್ ಎಲ್ಲ ಕಟ್ಟೋಕ್ಕೆ ಆಗೋದೇ ಇಲ್ಲ ನನಗೆ. ನಾನು ಟೊಪ್ಪಿನೇ ಜಾಸ್ತಿ ಯೂಸ್ ಮಾಡೋದು. ಸೊ ಆ ಟೊಪ್ಪಿ ಒಂದು ಇಟ್ಕೊಬೇಕು. ಸಾಕ್ಸು ಸ್ಲಿಪ್ಪರ್ನ ಹೋಗೋ ದಿನ ಎಲ್ಲ ಎತ್ತಿಟ್ಕೊತೀನಿ. ನಾನು ಈ ವಿಡಿಯೋನ ಮತ್ತೆ ವಾಪಸ್ ಹಾಸ್ಪಿಟಲಿಂದ ಬಂದ ಮೇಲೆ ಮೇಯ್ನಾಗಿ ಯಾವ್ದ್ಯಾವ್ದು ಯೂಸ್ ಆಯಿತು ಮತ್ತು ಏನು ಬೇಡದೇ ಇದ್ದಿದ್ದು ಏನು ಇಟ್ಕೊಂಡಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಬಿಕಾಸ್ ನಾನು ತುಂಬ ವೀಡಿಯೋಸ್ ನೋಡಿರೋದ್ರಿಂದ ಒಂದಷ್ಟು ಜನದ್ದು ಮಿಕ್ಸ್ ಒಪಿನಿಯನ್ಸ್ ಸಿಕ್ತಂಗಿರುತ್ತೆ. ನಾನು ಇದನ್ನೆಲ್ಲ ನೋಡಿಬಿಟ್ಟು ಅಲ್ಲಿ ಹೋಗಿ ಯಾವ್ದು ಯೂಸ್ ಆಯಿತು ಯಾವ್ದು ಯೂಸ್ ಆಗಿಲ್ಲ ಅಂತ ನಂದೊಂದು ಒಪಿನಿಯನ್ ವಿಡಿಯೋನ ಮಾಡ್ತೀನಿ. ಸೊ ಮೇ ಬಿ ಹಾಸ್ಪಿಟಲ್ ಹೋಗೋರಿಗೆ ಯೂಸ್ ಆಗ್ಬೋದು, ನೋಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.